ಸಿಂಹ ರಾಶಿಗೆ ಈ ಒಂದು ಮಿರಾಕಲ್ ಏನಪ್ಪಾ ಅಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ವರೆಗೂ ಟೈಮ್ ಚೆನ್ನಾಗಿಲ್ಲ. ನಾಮ ಬಲ ಬೇರೆ, ನಕ್ಷತ್ರ ಬಲ ಬೇರೆ. ನಾವು ನಕ್ಷತ್ರದ ಬಲ ಕೇಳ್ತಾ ಇದ್ವಿ. ಕನ್ಯಾ ರಾಶಿಗೆ ಬಹಳ ಅದ್ಭುತವಾದ ಯೋಗದ ರಾಶಿ ಅಂತ ಹೇಳುತ್ತೆ. ಕನ್ಯಾ ರಾಶಿ ಗುರುವಾರ ಯಾವ ತಾರುವೆ ಹೋಗಿ ಅಭಿಷೇಕ ಮಾಡಿಸಿದ್ರೆ ಅವರ ಜೀವನ ಪಾವನ ಆಗುತ್ತೆ. ವಿರಾಟ್ ಕೊಹ್ಲಿ ಎಲ್ಲ ಕನ್ಯಾ ರಾಶಿ ಬಹಳ ವಿಶೇಷವಾಗಿ. ವಿರಾಟ್ ಕೊಹ್ಲಿಗೆ ಇನ್ನು ಸಿಂಹ ರಾಶಿಯವರಿಗೆ 2026 ಹೇಗೆ ಎಫೆಕ್ಟ್ ಮಾಡುತ್ತೆ? ಒಳ್ಳೇದಾ ಕೆಟ್ಟದ್ದಾ ಅಥವಾ ಒಳ್ಳೊಳ್ಳೆ ಫಲಗಳೇನಾದ್ರೂ ಸಿಗುತ್ತಾ ಹೇಗೆ? ಸಿಂಹ ರಾಶಿಗೆ ಈ ಒಂದು ಮಿರಾಕಲ್ ಏನಪ್ಪಾ ಅಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ವರೆಗೂ ಟೈಮ್ ಚೆನ್ನಾಗಿಲ್ಲ. ಮಾರ್ಚ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ವರೆಗೂ ಅವ್ರ ಟೈಮ್ ತುಂಬಾ ಬ್ಯಾಡ್ ಟೈಮ್ ಆಗುತ್ತೆ. ಏಪ್ರಿಲ್ ಒಳಗಡೆ ಕೋರ್ಟು ಕೇಸ್ ಹಾಕ್ಸ್ಕೊಬಿಡೋದು. ಇವಾಗ ತುಂಬಾ ಜನಕ್ಕೆ ಗೊತ್ತಿಲ್ದಲ್ಲ. ನೀವು ಹೆಂಗಾಗುತ್ತೆ ಇವಾಗ ಏನಾಗುತ್ತೆ, ಈ ರಿಯಲ್ ಎಸ್ಟೇಟ್ ನ ಎಲ್ಲರೂ ಸೇರ್ಕೊಂಡ್ ಮಾಡ್ಸೋದು, ಬ್ಲಾಕ್ ಮೇಲ್ ಮಾಡೋದು, ಇದೆಲ್ಲ ಮಾಡ್ತಾ ಇರ್ತಾರೆ. ಮತ್ತೆ ಎಷ್ಟೋ ಕಡೆ ಗೊತ್ತಿರಲ್ಲ, ಅವ್ರು ಯಾರ್ದೋ ಮನೆ ಪರ್ಸನಲ್ ವಿಡಿಯೋ ಮಾಡೋದು, ರೆಕಾರ್ಡ್ ಮಾಡೋದು, ಬ್ಲಾಕ್ ಮೇಲ್ ಮಾಡೋದು, ದುಡ್ಡು ಕಲೆಕ್ಟ್ ಮಾಡೋದು, ಇಂಥವ್ರೆಲ್ಲರೂ ಕೂಡ ಜೈಲಿಗೆ ಹೋಗ್ಬಿಡ್ತಾರೆ. ಈ ತರದೆಲ್ಲರೂ ಬಹಳ ವಿಷಯ ಮಾಡಿದವರು ಹೋಗ್ತಾರೆ, ಇವ್ರು ಹೋಗ್ತಾರೆ. ಇಂಥ ಕೆಟ್ಟ ಗುಣಗಳೆಲ್ಲ ಇರ್ತವೆ 100%. ಈ ನಡುವೆ ಅದನ್ನೆಲ್ಲ ಮಾಡ್ತಾರೆ ಬಹಳ ವಿಶೇಷವಾಗಿ. ಅದೆಲ್ಲ ತುಂಬಾ ಪ್ರಾಬ್ಲಮ್ ಸಿಗಾಕ್ಯತ ಹೋಗ್ತಾರೆ 100%. ಸಿಂಹ ಲಗ್ನದವರು ಏಪ್ರಿಲ್ 14ನೇ ತಾರೀಕು ಅವ್ರ ಟೈಮ್ ತುಂಬಾ ಕೆಟ್ಟಿತ್ತೆ. 4ನೇ ತಿಂಗಳು ತುಂಬಾ ಕೆಟ್ಟಿತ್ತೆ. ನೀವು ಮಾನ್ ಅಕ್ಷರ ಬರೋದು ಸಿಂಹ ರಾಶಿಗೆ ಬರುತ್ತೆ, ಮಾ ಬರುತ್ತೆ, ಅದೆಲ್ಲ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಮಂಜುನಾಥ, ಮಾ, ಮಂಜುಳಾ, ಈ ತರದೆಲ್ಲ ನೇಮ್ಗಳು ಬರ್ತಾವ. ಅವರೆಲ್ಲ ತುಂಬಾ ಜವಾಬ್ದಾರಿ. ಮೀತಾ, ಈ ತರದೆಲ್ಲ ನೇಮ್ಗಳು ಬರ್ತವೆ. ಅಂದ್ರೆ ಒರಿಜಿನಲ್ ನೇಮ್ ಆಗಿದ್ರೆ, ಈಗ ಅವ್ರು ಸಿಂಹ ರಾಶಿಯಲ್ಲಿ ಹುಟ್ಟಿದ್ರೆ ಮಾತ್ರ. ಹುಟ್ಟಲ್ಲದೆ ನೇಮ್ ಇಟ್ಕೊಂಡ್ರೆ ಎಷ್ಟೋ ಜನ ಇರ್ತಾರೆ, ಅವ್ರಿಗೇನು ಆಗಲ್ಲ. ಎಮ್ಮನ್ನ ಅಕ್ಷರ ಇರುತ್ತೆ, ಅದು ಅವ್ರು ಸಿಂಹ ರಾಶಿ ಇರಕ್ಲ, ಅವ್ರು ಬೇರೆ ರಾಶಿ ಹುಟ್ಟಿರ್ತಾರೆ. ನಾಮ ಬಲ ಬೇರೆ, ನಕ್ಷತ್ರ ಬಲ ಬೇರೆ. ನಾವು ನಕ್ಷತ್ರದ ಬಲ ಕೇಳ್ತಾ ಇದ್ವಿ. ಒರಿಜಿನಲ್ ಎಮ್ಮನ್ ಅಕ್ಷರ ತೊಂದರೆಗಳು ಜಾಸ್ತಿ ಇರುತ್ತೆ. ಒರಿಜಿನಲ್ ಎಮ್ಮನ್ ಅಕ್ಷರಕ್ಕೆ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತವೆ. ಅದರಿಂದ ಇವ್ರು ಏಪ್ರಿಲ್ ತಿಂಗಳವರೆಗೂ ಕೂಡ ಇವರು ಅತಿ ಹೆಚ್ಚು ಬೆಳಗ್ಗೆ ಮಾತಾಡೋದನ್ನ ಜನಗಳ ಹತ್ರ 100 ಮಾತಾಡೋ ಜಾಗದಲ್ಲಿ 4 ಮಾತಾಡ್ಬಿಟ್ಟು ಬರ್ಬೇಕು. ವರ್ಕ್ ನ 8 ಅವರ್ ಮಾಡೋ ಜಾಗದಲ್ಲಿ 6 ಅವರ್ ಮಾಡ್ಬೇಕು. ಲಾಭ ಏನ್ ಸಿಗಲ್ಲ. ಏಪ್ರಿಲ್ ಆದ್ಮೇಲೆ ಇವ್ರು ವಿಪರೀತ ರಾಜಯೋಗನ ಕೊಡುತ್ತೆ. ವರ್ಷದಲ್ಲಿ 4 ತಿಂಗಳು ಟೈಮ್ ಕೆಟ್ಟಿದೆ. 120 ದಿವಸ ಇವ್ರು ಟೈಮ್ ಕೆಟ್ಟರೆ ಇನ್ನು ಉಳಿದಂತ 240,000 ಟೈಮ್ ಸೂಪರ್ ಸಕ್ಸಸ್ ಅನ್ನ ಕೊಡುತ್ತೆ. ಅದು ಏಪ್ರಿಲ್ 14 ಆದ್ಮೇಲೆ ಸಿಂಹ ರಾಶಿ ಚೆನ್ನಾಗಿದೆ. ಅಲ್ಲಿವರೆಗೂ ತೊಂದರೆ ಮೇಲೆ ತೊಂದರೆನ ಅನುಭವಿಸ್ತಾ ಹೋಗ್ತಾರೆ. ಇವ್ರು ಹೋಗ್ಬೇಕಾದಂತ ಒಂದು ಟೆಂಪಲ್ ಕೇತು ಗ್ರಹ ರಾಶಿಲಿರೋದ್ರಿಂದ ಇವ್ರು ಹೋಗ್ಬೇಕಾದ್ರು ಕೀಳೆಂಪೆಳಂಬೂರು ಅಂತ ಒಂದು ಕೇತು ಟೆಂಪಲ್ ಇದೆ. ಇಡೀ ಜಗತ್ತಿಗೆ ಕೀಳೆಂಪೆಳಂಬೂರು ಅಂತ ಕೇತು ಟೆಂಪಲ್ ಕಾரைக்குடி ಹತ್ರ ಬರುತ್ತೆ. ಪಾಂಡಿಚೇರಿ ನಿಯರ್ ಬೈ ಕಾரைக்குடி. ಅಲ್ಲಿ ಹೋದ್ರೆ ತುಂಬಾ ಪಾಸಿಟಿವ್ ಸಕ್ಸಸ್ ಅನ್ನ ಕೊಡುತ್ತೆ ಇವರು ಸಿಂಹ ರಾಶಿಗೆ. ಮತ್ತೆ ಇವರ ಫೇವರೆಟ್ ಮದುರೆ ಸುಂದರೇಶ್ವರನ್ಗೆ ಅಭಿಷೇಕವನ್ನ ಮಾಡಿಸ್ಬೇಕು. ಸಖತ್ ಲಕ್ಕನ್ನ ಕೊಡುತ್ತೆ. ಯಾಕಂದ್ರೆ ಸಿಂಹ ರಾಶಿಲೆ ಅವ್ರು ಹುಟ್ಟಿರೋದು. ಇವ್ರು ಗಣಪತಿನ ಅತಿ ಹೆಚ್ಚು ಈ ಪ್ರಪಂಚದಲ್ಲಿ ಏನಾದ್ರು ತುಂಬಾ ಪ್ರೀತಿ ಮಾಡೋಂತ ಗಣಪತಿ ವರ್ಲ್ಡ್ ಅಲ್ಲಿ ಇರೋದು ಅದು ಪಿಳ್ಳೇರ್ಪಟ್ಟಿ ಗಣಪತಿ. ಅದು ಕೂಡ ತಿರುಚಿ ಶ್ರೀರಂಗಂ ಆಜು ಬಾಜಲ್ಲಿ ಬರುತ್ತೆ. ನೀವು ಮದುರೆಗೂ ತಿರುಚಿಗೂ ಮಧ್ಯದಲ್ಲಿ ಬರುತ್ತೆ. ಅಲ್ಲಿ ಪಿಳ್ಳೇರ್ಪಟ್ಟಿ ಗಣಪತಿ ಒಂದು ಅಭಿಷೇಕವನ್ನ ಇವರು ಭಾನುವಾರ ದಿವಸ ಮಾಡಿಸಿದ್ರೆ ಸಿಕ್ಕಾಪಟ್ಟೆ ರಾಜಯೋಗವನ್ನ ಕೊಡ್ತಾರೆ. ಮತ್ತೆ ಇವರ ಮನೆಯಲ್ಲಿ ಒಂದು ಗಣಪತಿ ಹೋಮವನ್ನ ಮಾಡಿಸ್ಬೇಕು ಈ ವರ್ಷ. ಯಾರನ್ನ ಕರೆದು ಅಕ್ಕಪಕ್ಕ ಪುರೋಹಿತನ ಯಾರನ್ನ ಕರೆದು ಒಂದು ಗಣಪತಿ ಹೋಮವನ್ನ ಮಾಡಿಸೋದು. ಮತ್ತೆ ಎಕ್ಕದ ಹೂವನ್ನ ತಂದು ಮನೇಲಿ ಇಡೋದು. ಮತ್ತೆ ಕುದುರೆಗೆ ಊಟವನ್ನ ಕೊಡೋದು. ಕುದುರೆಗೆ ಊಟ ಕೊಡೋದು ತುಂಬಾ ಒಳ್ಳೇದು. ಮತ್ತೆ ಹಾವನ್ನ ದತ್ತು ತಗೊಂಡ್ ಸಾಕೋದು ಜೂ ಅಲ್ಲಿ. ಇವ್ರು ತುಂಬಾ ಪಾಸಿಟಿವ್ ಕೊಡೋದು. ಯಾವ ಆಗಿರ್ಬೋದು, ಹಾವು ದತ್ತು ತಗೊಂಡು ಊಟ ಹಾಕೋದು. ಇವಾಗ ಯಾವ್ದು ಅವ್ರವ್ರ ಊರಲ್ಲಿ ಜೂ ಇದ್ದೇ ಇರ್ತವೆ. ಒಂದು 6 ತಿಂಗಳು 3 ತಿಂಗಳು ಊಟವನ್ನ ಅದು ಕೊಟ್ಬಿಡ್ಬೋದು. ಎಲ್ಲರೂ ಕೊಟ್ಟಿರ್ತಾರೆ, ಇವ್ರೊಂದು ಊಟ ಕೊಟ್ಟರೆ ಒಳ್ಳೇದು. ಮತ್ತೆ ಇವ್ರ ಮನೇಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಬಿಟ್ಟು ಒಂದು ಭಜನೆ ಮಾಡಿ 4 ಜನಕ್ಕೆ ಊಟ ಹಾಕೋದು, ಇಲ್ಲ ಸತ್ಯನಾರಾಯಣ ಸ್ವಾಮಿ ಮಾಡಿ ಊಟ ಹಾಕೋದು, ಇಲ್ಲ ಮುತ್ತಂಜಯ ಹೋಮ ಮಾಡಿಸಿ ಒಂದು ಊಟ ಹಾಕೋದು, ಇಲ್ಲ ಗಣಪತಿ ಹೋಮ ಮಾಡಿ ಒಂದು 4 ಜನ, ಒಂದು 5 ಜನಕ್ಕೆ ಇವ್ರ ಕೆಲ ಆದಷ್ಟು ಊಟ ಹಾಕಿದ್ರೆ ಇವ್ರಿಗೆ ಅಂತ ಬರೋಂತ ಕಷ್ಟದಿಂದ ಇವ್ರು ಪಾರಾಗ್ತಾರೆ. ಮತ್ತೆ ರಿಲೇಟಿವ್ಲಿ ಯಾರಿಗಾರು ಬಟ್ಟೆ ದಾನ ಮಾಡೋದು. ನೋಡಿ, ಬಟ್ಟೆನೂ ಕೂಡ ಬೇರೆಯವ್ರಿಗೆಲ್ಲ ದಾನ ಮಾಡಬಾರ್ದು. ಬಹಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. ಕುಟುಂಬದಲ್ಲಿ ಗೌರವಕ್ಕೆ ಬಟ್ಟೆ ಕೊಟ್ರೆ ಸಾಕು, ಅದು ಬಹಳ ಪುಣ್ಯ ಬರುತ್ತೆ. ಇವಾಗ ಏನಾಗುತ್ತೆ ಅಂದ್ರೆ ತುಂಬಾ ಜನ ಫೋನ್ ಮಾಡ್ತಾರೆ, ನಮ್ಗೆ ಹೆಲ್ಪ್ ಮಾಡಿ ಅಂತ. ಹಂಗಾಗಲ್ಲ 100%. ಈ ಪ್ರಪಂಚದಲ್ಲಿ ಇವರು ದಾನ ಧರ್ಮವನ್ನ ಜಾಸ್ತಿ ಮಾಡಿದ್ರೆ ಇವ್ರಿಗೆ ಎಂತ ನೆಗೆಟಿವ್ ಇದ್ರು ಕೂಡ ಆಚೆ ಹೋಗುತ್ತೆ. ಇವ್ರು ತುಂಬಾ ಇಷ್ಟಪಟ್ಟು ನಂಬರ್ ಯೂಸ್ ಮಾಡ್ಬೇಕಂದ್ರೆ ಇವ್ರಿಗೆ 5, 14, 23 ಲಕ್ಕನ್ನ ಕೊಡುತ್ತೆ. 1, 10, 19 ಲಕ್ಕನ್ನ ಕೊಡುತ್ತೆ. 9, 18, 27 ಲಕ್ಕನ್ನ ಕೊಡುತ್ತೆ. ಅದ್ರ 9 ತುಂಬಾ ಲಕ್ಕನ್ನ ಕೊಡುತ್ತೆ. 3 ತುಂಬಾ ರಾಜಯೋಗನ ಕೊಡುತ್ತೆ. ಇವ್ರ ಮನೇಲಿ ಯಾವಾಗ್ಲೂ ಬರಿಬೇಕಾದ ನಂಬರು 359 ಯೂಸ್ ಮಾಡೋದು ತುಂಬಾ ಲಕ್ ಬರುತ್ತೆ. ಇವ್ರ ಮೊಬೈಲ್ ನಂಬರ್ ಇಂದ 35 ಎಂಡ್ ಆಗೋದು, ಮನೆ ನಂಬರ್ ಆತರ ಎಂಡ್ ಆದ್ರೆ ಸಿಂಹ ರಾಶಿಗೆ ರಾಜಯೋಗನ ಕೊಡುತ್ತೆ. ಸಿಂಹ ರಾಶಿಯವರಿಗೆ ಬಹಳ ರಾಜಯೋಗನ ಕೊಡೋದು ಏಪ್ರಿಲ್ ಆದ್ಮೇಲೆ ತುಂಬಾ ದೊಡ್ಡ ಸಕ್ಸಸ್ ಅನ್ನ ಕೊಡುತ್ತೆ.
ಅದಾದ್ಮೇಲೆ ಅವ್ರ ಲೈಫಲ್ಲಿ ಹಿಂತಿರುಗಿ ನೋಡಲ್ಲ ಅವ್ರ ಲೈಫಲ್ಲಿ. ಆದ್ರೆ ಗುರುಬಲ ಈ ವರ್ಷ ಇಲ್ಲ. ಈ ವರ್ಷ ಪೂರ್ತಿ ಸಿಂಹ ರಾಶಿಯವರಿಗೆ 6ನೇ ತಿಂಗಳವರೆಗೂ ಗುರುಬಲ ಇದೆ. 6ನೇ ತಿಂಗಳಾದ್ಮೇಲೆ ಮತ್ತೆ ಗುರುಬಲ ಕಳ್ಕೊತಾರೆ. ಅದರಿಂದ ಯಾವಾಗ ಗುರು ಶಾಂತಿ ಮಾಡೋದು, ಗುರು ದಕ್ಷಿಣಾಮೂರ್ತಿನ ಆರಾಧನೆ, ಮತ್ತೆ ಗುರು ಅಂದ್ರೆ ದಕ್ಷಿಣಾಮೂರ್ತಿನ ಅವ್ರನ್ನೇ ಹೋಗಿ ನೀವು ಪ್ರಾರ್ಥನೆ ಮಾಡೋದು ತುಂಬಾ ಒಳ್ಳೇದು. ಇವ್ರಿಗೆ ಆದಷ್ಟು ಇವ್ರ ರೂಮ್ ಅಲ್ಲಿ ಆರೆಂಜ್ ಕಲರ್ ಮತ್ತೆ ಯೆಲ್ಲೋ ಕಲರ್ ಬಟ್ಟೆನ ಯೂಸ್ ಮಾಡೋದು ತುಂಬಾ ಲಕ್ ಬರುತ್ತೆ ಮೇಡಮ್. ಕನ್ಯಾ ರಾಶಿಯವರಿಗೆ 2026 ಹೇಗೆ ನಂಬರ್ಗಳು ಯಾವ ರೀತಿ ಎಫೆಕ್ಟ್ ಮಾಡುತ್ತೆ? ಕನ್ಯಾ ರಾಶಿಗೆ ಬಹಳ ಅದ್ಭುತವಾದ ಯೋಗದ ರಾಶಿ ಅಂತ ಹೇಳುತ್ತೆ. ಕನ್ಯಾ ರಾಶಿಯವರಿಗೆ ಈ ವರ್ಷದಲ್ಲಿ 6ನೇ ತಿಂಗಳ ಮೇಲೆ ವಿಪರೀತ ರಾಜಯೋಗನ ಕೊಡ್ತಾನೆ. 6ನೇ ತಿಂಗಳಿಗೆ ಗುರು ಬದಲಾವಣೆ ಆಗ್ತಾನೆ, ಕಟಕ ರಾಶಿ ಬರ್ತಾನೆ. ಅವ್ರು ಏನೆಲ್ಲ ನೆನೆಸ್ಕೊತಾರೆ ಅದೆಲ್ಲ 6ನೇ ತಿಂಗಳಿಂದ ಅವ್ರ ಲಕ್ ಚೇಂಜ್ ಆಗುತ್ತೆ. 6ನೇ ತಿಂಗಳವರೆಗೂ ಸ್ವಲ್ಪ ಸೈಕಲ್ ಹೊಡಿನೇಬೇಕು. ಅಂದ್ರೆ 6 ತಿಂಗಳು ಡಲ್ ಇದೆ, 6 ತಿಂಗಳು ಲಕ್ ಇದೆ. 6ನೇ ತಿಂಗಳ ಮೇಲೆ ಅವ್ರ ಜೀವನ ಸಖತ್ ಪಾಸಿಟಿವ್ ನ ಕೊಡ್ತಾ ಹೋಗ್ತಾನೆ. ಮತ್ತೆ ಅವ್ರ ರಾಶಿಗೆ ಶನಿ ದೃಷ್ಟಿ ಬೀಳ್ತಾ ಇದೆ. ಶನಿ ಶಾಂತಿನ ಮಾಡಿಸ್ಲೇಬೇಕು. ತಿನ್ನಲ್ಲ ಶನೇಶ್ವರನಿಗೆ ಗುರುವಾರ ಸಹ ಅವತಾರವೇ ಹೋಗಿ ಅಭಿಷೇಕ ಮಾಡಿಸಿದ್ರೆ ಅವರ ಜೀವನ ಪಾವನ ಆಗುತ್ತೆ. ಅದು ಆಳಂಗುಡಿ ಗುರು ಟೆಂಪಲ್ ನೋಡಿ ತಿನ್ನಲ್ಲ ದರ್ಶನವನ್ನ ನೋಡಿದಾಗ ತುಂಬಾ ಪಾಸಿಟಿವ್ ನ ಕೊಡುತ್ತೆ. ಇಲ್ಲೇನಾಗುತ್ತೆ, ಇವ್ರಿಗೆ ಬುಧ ಗ್ರಹ ತುಂಬಾ ವೀಕ್ ಆಗ್ತಾ ಹೋಗ್ತಾನೆ. ಇವಾಗೆಲ್ಲರೂ ಕೂಡ ಮಕರ ಕುಂಭ ರಾಶಿ ಮೇಲೆ ಬುಧ ಗ್ರಹ ಶುಕ್ರ ಗ್ರಹ ಹೋಗ್ತಿದ್ರು. 50-50 ಇರುತ್ತೆ. ಮುಂಚೆನೆ ಕನ್ಯಾ ರಾಶಿಯವರಿಗೆ ತುಂಬಾ ಲಕ್ ಇತ್ತು, ಲಕ್ ಇದೆ, ಇವಾಗಲೂ ಕೂಡ ತುಂಬಾ ರಾಜಯೋಗ ಇದೆ. ಅದ್ರಲ್ಲಿ ವಿರಾಟ್ ಕೊಹ್ಲಿ ಎಲ್ಲ ಕನ್ಯಾ ರಾಶಿ ಬಹಳ ವಿಶೇಷವಾಗಿ. ವಿರಾಟ್ ಕೊಹ್ಲಿ ಅವ್ರಿಗೆ ರಾಹು ದಶೆ ನಡೀತಿತ್ತು. ಅವ್ರು ಗುರು ದಶೆ ನಡೆದಾಗ ಅವ್ರು ತುಂಬಾ ತೊಂದರೆ ಕೊಡುತ್ತೆ, ಜೀವನಕ್ಕೆ ಆರೋಗ್ಯಕ್ಕೆಲ್ಲ ತೊಂದರೆ ಕೊಡುತ್ತೆ. ಅಷ್ಟು ಬಿಟ್ಟಾದವ್ರಿಗೂ ಆರೋಗ್ಯ ಸಮಸ್ಯೆ ಕೊಡುತ್ತೆ. ನಾನು ಇಲ್ಲಿವರೆಗೂ ಅವ್ರು ಒಂದು 5-6 ವರ್ಷದಿಂದ ಅವ್ರ ಜಾತಕವನ್ನ ಸ್ಟಡಿ ಮಾಡ್ಕೆ ಬರ್ತಾ ಇದ್ದೀನಿ. ಅವ್ರಿಗೆ ಗುರು ನಕ್ಷತ್ರ ಬಂದಾಗೆಲ್ಲ ಮ್ಯಾಚ್ ಓದಾಗ್ಬಿಡ್ತಾರೆ. ಗುರು ದಶೆನೇ ಕಂಟಿನ್ಯೂ ಆಗುತ್ತೆ. ಅವ್ರಿಗೆ ಏನ್ ಮಾಡುತ್ತಪ್ಪ ನನ್ಗೆ ಭಯ, ಮನೆ ಹಾರ್ಟ್ ಪ್ರಾಬ್ಲಮ್ ತರ ಆಗಿತ್ತು. ಅದೆಲ್ಲ ನಾನು ಮುಂಚೆಲ್ಲ ಗೆಸ್ ಮಾಡಿದ್ದೆ. ಹಂಗೆ 2026 ವಿರಾಟ್ ಕೊಹ್ಲಿ ಪಾಲಿಗೆ ತುಂಬಾ ಚೆನ್ನಾಗ್ ಆಗುತ್ತೆ. ಸ್ಪೋರ್ಟ್ಸ್ ಮೇಲೆ ಒಳ್ಳೆ ಟೈಮ್, ಅದ್ಭುತವಾದ ಟೈಮ್. 6ನೇ ತಿಂಗಳ ಮೇಲೆ ಇನ್ನೂ ಒಳ್ಳೆ ಹೆಸರು ಮಾಡ್ತಾರೆ. 6ನೇ ತಿಂಗಳ ಮೇಲೆ IPL ಯಾವ್ದಾದ್ರು ವರ್ಲ್ಡ್ ಕಪ್ ವೆರಿ ಸಕ್ಸಸ್ ಕಾಣ್ತಾರೆ. ಆಲ್ಮೋಸ್ಟ್ಲಿ 6ನೇ ತಿಂಗಳ ಮೇಲೆ IPL ಸ್ಟಾರ್ಟ್ ಆಗುತ್ತೆ. ಜನರಲ್ ಆಗಿ ಪ್ರತಿ ವರ್ಷನೂ ಕೂಡ ತುಂಬಾ ಈ ವರ್ಷ ಇನ್ನೂ ಚೆನ್ನಾಗಿ ಆಡ್ತಾರೆ. ಹೋದ ವರ್ಷಕ್ಕಿಂತ ರನ್ ರೇಟ್ ಜಾಸ್ತಿ ಇರುತ್ತೆ, ಅವರೇ ಸ್ಟ್ರೈಕ್ ರೇಟಿಂಗ್ ಜಾಸ್ತಿ ಇರುತ್ತೆ ವಿರಾಟ್ ಕೊಹ್ಲಿ. ಇದು ತುಂಬಾ ಸಕ್ಸಸ್. ಬೆಸ್ಟ್ ಆರೆಂಜ್ ಕಾಪ್ ನ ಕೂಡ ತಗೋಬಹುದು. ಈ ವರ್ಷ ಅವರು ಆರೆಂಜ್ ಕಾಪ್ ಹೋಲ್ಡರ್ ಆಗ್ಬೋದು, ಆರೆಂಜ್ ಕಾಪ್ ನ ತಗೋಬಹುದು. ತುಂಬಾ ಇಂಪ್ರೂವ್ಮೆಂಟ್ ಆಗ್ತದೆ. ಕನ್ಯಾ ರಾಶಿಯವರಿಗೆ ಶನಿ ಶಾಂತಿನ ಒಂದು ಆರಾಧಿಸ್ತದೆ ನೋಡಿ. ವಿರಾಟ್ ಕೊಹ್ಲಿ ಎಷ್ಟು ದುಡ್ಡಿಲ್ಲ, ಎಷ್ಟು ನೇಮ್ ಇಲ್ಲ, ಅವ್ರು ಫ್ರೀ ಇದ್ರೆ ಟೆಂಪಲ್ ದರ್ಶನ ಮಾಡ್ತಾರೆ, ಬೇರೆ ಎಲ್ಲೂ ಮಾಡಲ್ಲ. ಟೆಂಪಲ್ ನ ಮಾಡ್ತಾರೆ. ಅಂದ್ರೆ ಅವ್ರಿಗೆ ತುಂಬಾ ರಾಜಯೋಗದ ಒಂದು ಟೈಮ್ ಅಂತ ಹೇಳುತ್ತೆ. ರಾಜಯೋಗನ ಪಡ್ಕತ್ತಾರೆ ಅಂತ ಹೇಳುತ್ತೆ 100%. ಹಾಗಾಗಿ ದೇವ್ರ ಮೇಲೆ ಬಹಳ ನಂಬಿಕೆ ಭಕ್ತಿ ಇರ್ಬೇಕಾಗತ್ತೆ. ಮನೆಯಲ್ಲಿ ತುಂಬಾ ಆರಾಧಿಸ್ಬೇಕಾಗತ್ತೆ. ಈ ಕನ್ಯಾ ರಾಶಿಯವರಿಗೆ ಶಿವನ್ನ ಎಷ್ಟು ಆರಾಧನೆ ಮಾಡ್ತಾರೋ ವಿಷ್ಣುನ ಅಷ್ಟೇ ಆರಾಧನೆ ಮಾಡ್ಬೇಕು. ಶಿವನ್ ಭಕ್ತರ ವಿಷ್ಣು ಆರಾಧನೆ ಮಾಡ್ಬೇಕು, ವಿಷ್ಣು ಭಕ್ತರ ಶಿವನ ಎರಡು ಸಮ ಆರಾಧನೆ ಮಾಡ್ರೆ ವಿಪರೀತ ರಾಜಯೋಗ ನಾವು ಕೊಡುತ್ತೆ. ಇವರು ಒಂದು ಯೋಗದಲ್ಲಿ ಬಹಳ ವಿಶೇಷವಾಗಿ ಇವರ ಲೈಫ್ ಅಲ್ಲಿ ತಿರುಪತಿಯನ್ನ ದರ್ಶನ ಈ ವರ್ಷ ಮಾಡ್ರೆ ಪಾಸಿಟಿವ್ ಮೇಲೆ ಪಾಸಿಟಿವ್ ನೋಡ್ತಾರೆ. ಮತ್ತೆ ನಿಮ್ಮ ಗ್ರಾಮ ದೇವತೆಯಲ್ಲಿ ಇರುವಂತ ಶಿವನಿಗೆ ಅಭಿಷೇಕ ಮಾಡಿಸ್ಬೇಕು. ನಿಮ್ಮೂರಲ್ಲಿ ಒಂದು ಶಿವ ಇರ್ತಾನೆ, ಜಗತ್ತ ದೊಡ್ಡ ದೇವಸ್ಥಾನಕ್ಕೆ ಹೋಗಕ್ಕಾಗಲ್ಲ. ನಿಮ್ಮೂರಲ್ಲಿರೋನು ಶಿವನೇ, ದೊಡ್ಡ ದೇವಸ್ಥಾನದಲ್ಲಿರೋನು ಶಿವನೇ. ಶಿವನಿಗೆ ಅತಿ ಹೆಚ್ಚು ಅಭಿಷೇಕ ಮಾಡೋದು. ಮತ್ತೆ ಪೌರ್ಣಮಿ ದಿವಸ ಏನಾದ್ರು ದಾನ ಮಾಡೋದು. ಪೌರ್ಣಮಿ ದಿವಸ ತುಂಬಾ ದಾನ ಮಾಡೋದು. ಇಲ್ಲ ಪೌರ್ಣಮಿ ದಿವಸ ಇವ್ರು ಸ್ವಂತ ಏನಾದ್ರು ಯೋಚನೆ ಮಾಡೋದು. ಅದು ತುಂಬಾ ಪಾಸಿಟಿವ್ ಮೇಲೆ ಪಾಸಿಟಿವ್ ಕೊಡ್ತಾ ಹೋಗುತ್ತೆ. ಇವರ ಲೈಫ್ ಅಲ್ಲಿ ವೆರಿ ಸಕ್ಸಸ್ ಆಗಕ್ಕೆ ಬ್ಯೂಟಿಫುಲ್ ನಂಬರ್ಸ್ 5, 14, 23 ತುಂಬಾ ಲಕ್ ಅನ್ನ ಕೊಡುತ್ತೆ. 8 ಕೂಡ ಲಕ್ ಕೊಡುತ್ತೆ. ಆದ್ರೆ 8 ಈ ವರ್ಷ ಡೇಂಜರ್ ನಂಬರ್. 8 ಬದಲು 17, 26 ಲಕ್ಕಿ ನಂಬರ್ ಆಗಿ ಮಾಡ್ಕೋಬೇಕು. 17ನೇ ತಾರೀಕು 26 ಬರೀ 8 ಇಷ್ಟ ಈ ವರ್ಷ ವೆರಿ ಡೇಂಜರ್ ನಂಬರ್ಸ್. ಅದೇ ತರ ಇವರು ತುಂಬಾ ಪಾಸಿಟಿವ್ ನಂಬರ್ಸ್. ಗುರುಗ್ರಹ, ಗುರುನ ಆರಾಧಿಸ್ಬೇಕು. ಗುರು ತುಂಬಾ ಪಾಸಿಟಿವ್. ಇವ್ರು ಏನಾದ್ರು ಇವ್ರ ಲೈಫ್ ಅಲ್ಲಿ ಇವ್ರ ಕೈಯಲ್ಲಿ ಇವ್ರು ತುಂಬಾ ಪಾಸಿಟಿವ್ ನಂಬರ್ಸ್ ಬೇಕು ಅಂದ್ರೆ, ಇವ್ರು ತುಂಬಾ ಲಕ್ಕಿ ಬೇಕು ಅಂದ್ರೆ 100% 3355 ಫಾಲೋ ಮಾಡೋದ್ರಿಂದ ತುಂಬಾ ಲಕ್ ಬರ್ತಿಲ್ಲ. 235 ಲಕ್ಕಿ ನಂಬರ್ ಆಗಿ ಮಾಡ್ಕೋಬೇಕು. ಇವರು 235 ಇವ್ರು ಡೈಲಿ ಕೈಲಿ ಬರ್ಕೊಂಡ್ ಮಲಗೋದು. ಮತ್ತೆ ಎಲ್ಲಾರು ಊಟ ಕೂತ್ಕೊಂಡಾಗ 235 ಬರ್ಕಂದ್ರೆ ತುಂಬಾ ಪಾಸಿಟಿವ್. 2 ಮತ್ತೆ 35 ಪಾಸಿಟಿವ್ ಮಾಡ್ರೆ ವೆರಿ ವೆರಿ ಸಕ್ಸಸ್ ಅನ್ನ ಕೊಡ್ತಾ ಹೋಗುತ್ತೆ. ಈ ನಂಬರ್ ಅಲ್ಲಿ ಪಾಸಿಟಿವ್ ಇರುತ್ತೆ. ಮತ್ತೆ ಇವ್ರು ಅತಿ ಹೆಚ್ಚು ಮಳ್ಳಲ್ಲಿ ವಾಕ್ ಮಾಡೋದು. ಅಂದ್ರೆ ಎಲ್ಲಾರು ಬೀಚ್ ಹತ್ರ ರೂಮ್ ಹಾಕೋದು, ಬೀಚ್ ಅಲ್ಲಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ವಾಕ್ ಮಾಡೋದು. ಯಾರು ಭೂಮಿನ ಸೂರ್ಯನ ಕಿರಣ ಬಿದ್ದಾದ್ಮೇಲೆ ಯಾರು ಕೂಡ ಆ ಮಣ್ಣನ್ನ ತುಣ್ದಿರಲ್ಲ, ಆ ಮಳ್ಳನ್ನ ತುಣ್ದಿರಲ್ಲ. ಆ ಮಳ್ಳ ಮೇಲೆ ಸಣ್ಣ ಮಕ್ಳು ಅಂಬೆಗಾಲಕ್ಕೆ ನಡ್ಸ್ಕೊ ಹೋಗೋದು. ಸಣ್ಣ ಸಣ್ಣ ಮಕ್ಕಳನ್ನ ಇವರು ಯಾರು ವಾಕ್ ಮಾಡಿದ್ರೆ ಟೈಮಲ್ಲಿ ಫಸ್ಟ್ ಬೆಸ್ಟ್. ಅಂದ್ರೆ ಸೂರ್ಯ ಒಂದು ಆದ್ಮೇಲೆ ಬೆಳಗಿನ ಜಾವ 5ರಿಂದ 5:15 ಇರ್ತಾರಲ್ಲ, ಯಾರೋ ಒಬ್ಬರು ನಡೆದ್ರೆ ಈ ಕಡೆ ಎಷ್ಟೋ ದೂರ ಇರುತ್ತೆ ಮಳ್ಳು. ತುಂಬಾ ಯಾರು ತುಣಿದಿರೋದನ್ನ ಮಳ್ಳನ್ನ ಇವ್ರು ತುಣಿದ್ರೆ ಪಾಸಿಟಿವ್ ಜಾಸ್ತಿ ಆಯ್ತು. ಅದ್ರಲ್ಲೂ ಕೂಡ
ಪೌರ್ಣಮಿ ದಿವಸ ಮಾಡಿ ಇನ್ನೂ ಪಾಸಿಟಿವ್, ನಾರ್ಮಲ್ ದಿವಸನೂ ಮಾಡ್ಬೋದು ಮಳ್ಳು. ಮತ್ತೆ ಇವ್ರ ಮನೇಲಿ ಅತಿ ಹೆಚ್ಚು ಮಳ್ಳೊಳಗಡೆ ನೀರ್ ಹಾಕಿ ಅಂದ್ರೆ ಬೆಳಗ್ಗೆ ದರ್ಶನ ಮಾಡಿದ್ರೆ ತುಂಬಾ ಪಾಸಿಟಿವ್ ಆಗುತ್ತೆ. ಇಲ್ಲ ಸ್ನಾನ ಮಾಡ್ಬೇಕಾದ್ರೆ ಬಹಳ ವಿಶೇಷವಾಗಿ ಸ್ವಲ್ಪ ಮಳ್ಳನ್ನ ಅದ್ರೊಳಗೆ ಹಾಕ್ಬಿಟ್ಟು ಸ್ನಾನ ಮಾಡೋದು ತುಂಬಾ ಒಳ್ಳೆ. ಅದು ಬಿಸಿನೀರ್ಗಾರ ಹಾಕಿಲ್ಲ, ತಣ್ಣೀರ್ಗೆ ಹಾಕಿಲ್ಲ, ಮಳ್ಳನ್ನ ಹಾಕ್ಬೇಕು ಅದ್ರೊಳಗಡೆ. ಮಳ್ಳನ್ನ ಹಾಕಿ ಸ್ನಾನ ಮಾಡಿದ್ರೆ ನೆಗೆಟಿವ್ ದೋಷ ನಿವೃತ್ತಿ ಆಗುತ್ತೆ, ಪಾಸಿಟಿವ್ ದೋಷವನ್ನು ಬರುತ್ತೆ. ಮಳ್ಳು ಲಕ್ಷ್ಮಿಯ ಸಂಕೇತ, ಖಂಡಿತ ಕೂಡ ಮಳ್ಳಲ್ಲಿ ಅಷ್ಟು ಪಾಸಿಟಿವ್ ಇರುತ್ತೆ. ಆ ಮರಳನ್ನ ಇವರು ನೀರಲ್ಲಿ ಬೆರೆಸಿ ಸ್ನಾನ ಮಾಡಿದ್ರೆ ಸಖತ್ ಪಾಸಿಟಿವ್ ಇರುತ್ತೆ. ಮತ್ತೆ ಇವ್ರ ಮರಳು ಪಾಸಿಟಿವ್ ಇರುತ್ತೆ. ಮತ್ತೆ ಇವ್ರಿಗೇನಾದ್ರು ಚಪ್ಪಲಿ ಏನಾದ್ರು ಕಳೆದ್ರೆ ಇವ್ರಿಗೆ ವಿಪರೀತ ರಾಜಯೋಗ ಬರುತ್ತೆ. ಸ್ಲಿಪ್ಪರ್ ಏನಾದ್ರು ಕಳೆದು ಹೋದ್ರೆ ಹಂಗಂತ ಬಿಟ್ಬರಕ್ ಹೋಗ್ಬೇಡಿ, ಕಳೆದ್ರೆ ತುಂಬಾ ಪಾಸಿಟಿವ್ ಬರುತ್ತೆ. ಮತ್ತೆ ಕನ್ಯಾ ರಾಶಿಯವ್ರಿಗೆ ಸಿನಿಮಾ ನಟರು ಸರಿ ದೊಡ್ಡ ಸ್ಟಾರ್ಗಳು ಆಗ್ತಾರೆ. ಸಿನಿಮಾ ನಟರು ಯಾರು ಇದ್ರೆ, ಸೀರಿಯಲ್ ಆಕ್ಟರ್ಸ್ಗಳಿದ್ರೆ ತುಂಬಾ ದೊಡ್ಡ ವ್ಯಕ್ತಿ ಆಗ್ತಾರೆ, ದೊಡ್ಡ ಸ್ಥಾನಮಾನ ಸಿಗುತ್ತೆ, ತುಂಬಾ ಅಗಾರವಾದ ಸಕಲ ಸಂಪತ್ತು ಐಶ್ವರ್ಯವನ್ನ ನೋಡ್ತಾರೆ, ತುಂಬಾ ದೊಡ್ಡ ಪಾಸಿಟಿವ್ ನ ನೋಡ್ತಾ ಹೋಗ್ತಾರೆ, ಅದ್ಭುತವಾದ ಒಂದು ಪಾಸಿಟಿವ್ ನ ನೋಡ್ತಾರೆ. ಈಗಲಿಂದ ಪರವಾಗಿಲ್ಲ ಚೆನ್ನಾಗ್ ಆಗ್ತಾರೆ. ಆದ್ರೆ ಕನ್ಯಾ ರಾಶಿಯವರಿಗೆ 6ನೇ ತಿಂಗಳಿಂದ ಬಂಪರ್ ಬೆಳೆ ಸಿಕ್ಕಾಬಟ್ಟೆ ರಾಜಯೋಗನ ಕೊಡುತ್ತೆ. ಇವ್ರು ಊಹೆ ಕೂಡ ಮಾಡಕ್ ಸಾಧ್ಯ ಇರಕ್ಕಿಲ್ಲ, ಅಂತ ಸಕ್ಸಸ್ ಅನ್ನ ಕೊಡ್ತಾ ಹೋಗುತ್ತೆ. ತುಂಬಾ ಪಾಸಿಟಿವ್ ಕನ್ಯಾ ರಾಶಿಯವರಿಗೆ ಇದೆ.